ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಹಾಗೆ ಇವಾಗ ಟೈಮ್ 10 ಗಂಟೆ ಆಯಿತು. ಬೆಳಗಿನ ಹೀಗೆ ಎಲ್ಲ ದಿನಚರಿಗಳೆಲ್ಲ ಸ್ಟಾರ್ಟ್ ಆಗಿದೆ. ಅಡುಗೆ ಮಾಡಬೇಕು. ಇವತ್ತು ಆದ್ವಿಕ್ ಸ್ಕೂಲಿಗೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಏನು ಅಂತ ಆಮೇಲೆ ಹೇಳ್ತೇನೆ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬೆಳಗಿನ ತಿಂಡಿ ಮುಗ್ದಿದೆ. ಇವಾಗ ಅಡುಗೆ ಕೆಲಸ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಆದ್ವಿಕ್ಕು ಹಾಲಲ್ಲೆಲ್ಲ ಫುಲ್ ಟಾಯ್ಸ್ ಎಲ್ಲ ಹರಡ್ಬಿಟ್ಟು ಎಲ್ಲ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಹಾಲ್. ಸೊ ಆ ಥರ ಮಾಡಿಬಿಟ್ಟಿದ್ದೇನೆ. ಅದನ್ನೆಲ್ಲ ಸ್ವಲ್ಪ ಎತ್ತಿಡಬೇಕು. ಎತ್ತಿಟ್ರು ಪುನಃ ವಾಪಸ್ ಅದೇ ಕೆಲಸ ವಾಪಸ್ ಮಾಡಬೇಕಾಗತ್ತೆ. ನಾನು ವಾಪಸ್ ಇಡೋದು, ಅವ್ನು ತೆಗಿಯೋದು, ಆಟ ಆಡೋದು, ಎಲ್ಲ ಕಡೆ ಚಿಲ್ಲಾಪಲ್ಲಿಯಾಗಿ ಹರಡೋದು, ನಾನು ಮತ್ತೆ ಕ್ಲೀನ್ ಮಾಡೋದು, ಇದೆಲ್ಲ ರಿಪೀಟ್ ಆಗ್ತಾನೆ ಇರುತ್ತೆ. ಹಾಗೆ ಇವತ್ತು ಅಡುಗೆ ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ನಿಮಗೆ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ, ಕೇಳಿದ್ರಿ. ಸೊ ಹಾಗೆ ಬೇರೆ ಒಂದು ತರಕಾರಿ ಪಲ್ಯ ಮಾಡಬೇಕು. ನೋಡೋಣ, ಫಿಶ್ ಬರ್ಬೋದೇನೋ. ಇವಾಗ 10 ಗಂಟೆ ಆಗಿರೋದಷ್ಟೇ, ಸ್ವಲ್ಪ ಲೇಟ್ ಆಗುತ್ತೆ ಫಿಶ್ ಬರೋದು. ಬಂದರೆ ಏನು ತೊಗೊಳ್ಳೋದು ಏನು, ಎಲ್ಲ ಸಲ ಒಳ್ಳೆ ಮೀನು ಬರೋದಿಲ್ಲ. ಒಂದೊಂದ್ಸಲ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಚೆನ್ನಾಗಿರೋದಿಲ್ಲ. ಸೊ ನೋಡೋಣ ಮೀನು ಯಾವ್ದು ಸಿಗುತ್ತೆ ಇವತ್ತು ಏನು ಅಂತ. ಓಕೆ, ಇವತ್ತಿನ ವ್ಲಾಗ್ ಶುರು ಮಾಡೋಣ. ಆದ್ವಿಕ್ಗೆ ಇವಾಗ 4 ವರ್ಷ ಆಯ್ತಲ್ವಾ. ಫಸ್ಟಿಂದ ಅವನು ಟಾಯ್ಸ್ ತೊಗೊಂಡಿರೋದನ್ನೆಲ್ಲ ಸೇರಿಸಿದ್ರೆ ಸುಮಾರು ಇದೆ ಆಯಿತಾ. ಎಲ್ಲ ಒಂದು ಚೀಲಕ್ಕೆಲ್ಲ ಹಾಕಿ ಸೈಡಲ್ಲಿ ಇಟ್ಟಿದ್ದೀನಿ ಇನ್ನೊಂದು ರೂಮಲ್ಲಿ. ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ, ಅವನಿಗೆ ತುಂಬ ಇಷ್ಟ ಇರೋದನ್ನು ಮಾತ್ರ ತೆಗೆದುಕೊಳ್ಳೋದು. ನಿನ್ನೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಹೋದ್ವಲ್ಲ, ಹೋಗುವಾಗ ಹೊರಗಡೆ ನೋಡಿಬಿಟ್ಟು ಅಂಗಡಿಗಳನ್ನೆಲ್ಲ ನೋಡಿ ಟಾಯ್ಸ್ ಬೇಕು ಅಂತ ಅಳೋದಕ್ಕೆ ಶುರು ಮಾಡ್ದ. ಯಾವತ್ತೂ ಅವ್ನು ಈ ಥರ ಮಾಡಿರಲಿಲ್ಲ. ಬಟ್ ಇವಾಗ ಏನಂದರೆ ಅದೆಲ್ಲ ಗೊತ್ತಾಗ್ತಿದೆ ಅವನಿಗೆ. ಹೊರಗಡೆ ಹೋದರೆ ಟಾಯ್ಸ್ ಅಂಗಡಿ ನೋಡಿದ ತಕ್ಷಣ ಕೇಳಬೇಕು, ಅಳಬೇಕು ಜೋರಾಗಿ ಹತ್ರ ಮಾತ್ರ ಕೊಡಿಸ್ತಾರೆ. ಅದೆಲ್ಲ ಗೊತ್ತಾಗಿದೆ. ಅದೇ ಒಂದು ಬೇಜಾರು ಇವಾಗ. ಎಗ್ ಕರಿ ಮಾಡ್ಕೊಳ್ಳಿಕ್ಕೆ ಏನೇನು ಬೇಕಂತ ಎಲ್ಲ ಸಾಮಗ್ರಿಗಳನ್ನು ಹುರಿದುಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು 2.5 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಹುರಿದುಕೊಳ್ತಾ ಇದ್ದೀನಿ. ಹಾಗೆ 1 ಚಿಟಿಕೆ ಆಗುವಷ್ಟು ಓಂಕಾಳು, ಹಾಗೆ 1 ಚಿಟಿಕೆ ಮೆಂತೆ ಕಾಳನ್ನು ಹುರಿದುಕೊಂಡು ಹಾಕ್ಕೊಳ್ಬೇಕು. ಓಂಕಾಳು ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ಒಂದು 1/4 ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಹುರಿದುಕೊಳ್ತಾ ಇದ್ದೀನಿ. ಅತ್ತೆ ಮಾಡೋ ಎಗ್ ಕರಿ ಇದು. ಯಾವಾಗಲೂ ಅವರು ಮಾಡೋದು ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಅಂತ ಕೇಳ್ಕೊಂಡಿದ್ದೆ. ಸೊ ಹಾಗಾಗಿ ಇದು ಅವ್ರು ಹೇಳ್ಕೊಟ್ಟಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮೊಟ್ಟೆ ಸಾರನ್ನು ಹೆಚ್ಚಾಗಿ ಮಾಡ್ತೀವಲ್ಲ, ಸ್ವಲ್ಪ ರುಚಿಯೆಲ್ಲ ಬೇರೆ ಇರುತ್ತೆ ಅಷ್ಟೇ. ನಾನೊಂದು 7-8 ಬ್ಯಾಡಗಿ ಮೆಣಸನ್ನು ಹುರಿದುಕೊಳ್ತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡಾದ ನಂತರ ಮಿಡ್ಲಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಪುನಃ ಹುರಿದುಕೊಳ್ತಾ ಇದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಹೆಸಳು, ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಇದೆಲ್ಲವನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲೆ ತುಂಬ ರುಚಿಯಾಗಿ ಬರುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥ ತವ ನೀವು ಎಲ್ಲಿ ತೊಗೊಂಡಿದ್ದಂತ ಕಮೆಂಟ್ ಮಾಡಿ ಕೇಳಿದ್ರಿ. ಇದನ್ನು ಅತ್ತೆ ತಂದಿರೋದು. ಒಂದ್ಸಲ ಏನೋ ಎಕ್ಸಿಬಿಷನ್ ಏನೋ ಇತ್ತಂತೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿರಬೇಕು. ಅಲ್ಲಿ ಒಂದು 2 ವರ್ಷದ ಹಿಂದೆ ತೊಗೊಂಡಿರೋದು. ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ. ಇವಾಗ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಹೆಚ್ಚಾಗಿ ಸಂತೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದಲ್ಲದೆ ಕೆಲವೊಂದು ಪಾತ್ರೆ ಅಂಗಡಿಗಳಲ್ಲಿ ಸಿಗ್ಬೋದು, ಒಂದ್ಸಲ ಕೇಳಿ ನೋಡಿ. ತುಂಬಾ ಇಷ್ಟ ಆಯ್ತು ನಮಗೆ. ಮತ್ತು ನಾವು ಅದರಲ್ಲಿ ಎಗ್ ಫ್ರೈ ಮತ್ತು ಫಿಶ್ ಫ್ರೈ, ಆಮ್ಲೆಟ್ ಇದನ್ನೆಲ್ಲ ಮಾಡ್ತೀವಿ. ಹಾಗೆ ಈ ಥರ ಏನಾದರೂ ಹುರಿದುಕೊಳ್ಳುವಂಥ ಏನಾದರೂ ಕೆಲಸ ಇದ್ದರೆ ಅದರಲ್ಲೇ ಮಾಡ್ತೀವಿ. ಮತ್ತು ಹೆಚ್ಚಾಗಿ ಜಾತ್ರೆಗಳಲ್ಲಿ ಕೂಡ ಇದನ್ನು ಸೇಲಿಗೆ ಇಟ್ಕೊಳ್ತಾರೆ. ಎಲ್ಲಾದರೂ ಹೋದರೆ ಅಬ್ಸರ್ವ್ ಮಾಡಿ, ಜಾತ್ರೆಗಳಲ್ಲಿ ಸಂತೆ ಮಾರ್ಕೆಟಲ್ಲಿ ಹೆಚ್ಚಾಗಿ ಸಿಗುತ್ತೆ. ಅದಲ್ಲದೆ ಅಂಗಡಿಗಳಲ್ಲಿ ಸಿಗೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಯಾವಾಗಾದರೂ ಪಾತ್ರೆ ಅಂಗಡಿಗಳಿಗೆಲ್ಲ ಹೋದರೆ ಅಲ್ಲೊಂದ್ಸಲ ಚೆಕ್ ಮಾಡಿ ನೋಡಿ. ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ತೊಗೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ತುರ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಮತ್ತು ನೀರನ್ನು ಸೇರಿಸಿ ರುಬ್ಬಿ ಮಸಾಲೆ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಾತ್ರೆ ಬಿಸಿ ಆದ ನಂತರ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹೆಚ್ಚಾಗಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೇವೆ ಅಡುಗೆಗೆ. ಹಾಗೆ ಆಲಿವ್ ಆಯಿಲ್. ಕೆಲವೊಂದು ಸಲ 2 ಖಾಲಿಯಾಗಿತ್ತು ಅಂತ ಅಂದರೆ ಮಾತ್ರ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು. ಇಲ್ಲಿ ಒಂದು ಚಿಕ್ಕ ಈರುಳ್ಳಿಯನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಪುಟ್ಟ ಟೊಮ್ಯಾಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿಣ, ಹಾಗೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಲಿ ಅಂತ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನೇನಾಗುತ್ತೆ, ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ. ರಾತ್ರಿಗೆ ಯಾಕೆ ಸ್ಕೂಲಿಗೆ ಹೋಗಲಿಲ್ಲ ಅಂತ ಅಂದರೆ ನಿನ್ನೆ ಏನಾಯಿತು,
ನಿನ್ನೆನೂ ಹೋಗಲಿಲ್ಲ ನಾನು ಸ್ಕೂಲಿಗೆ. ಅವನಿಗೆ ಒಂದು ಸ್ವಲ್ಪ ಕಫ ಥರ ಆಗಿತ್ತು. ಡಾಕ್ಟ್ರ್ ಹತ್ರ ಹೋಗೋದಂತ ಅಂದ್ಕೊಂಡಿರೋದು, ನಿನ್ನೆ ಡಾಕ್ಟರೇ ಇರಲಿಲ್ಲ. ಅಂದರೆ ಇವತ್ತು ನೋಡ್ತೀನಿ ಕಫ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, ಕೆಮ್ಮು ಅದೇನೂ ಇಲ್ಲ. ಆದರೆ ನಿನ್ನೆ ಸಂಜೆ ಇನ್ನೊಂದು ಇನ್ಸಿಡೆಂಟ್ ಆಯ್ತು. ಏನಂದರೆ ಅವನು ಬೆಡ್ ಮೇಲಿಂದ ಕೆಳಗೆ ಬಿದ್ದುಬಿಟ್ಟ. ಅವನು 4 ವರ್ಷ ಆಯ್ತಲ್ಲ, ಇದುವರೆಗೂ ಒಂದ್ಸಲೂ ಅವನು ಆ ಥರ ಬಿದ್ದಿದ್ದಲ್ಲ ಇಲ್ಲ, ಹಣೆಗೆಲ್ಲ ಜಾಸ್ತಿ ಏಟ್ ಮಾಡ್ಕೊಂಡಿರೋದು ಅದೆಲ್ಲ ಇಲ್ಲ. ಏನಾದರೂ ಚಿಕ್ಕ ಪುಟ್ಟ ಏಟ್ ಮಾಡ್ಕೊಳ್ತಾನ್ಬಿಟ್ರೆ ಆ ಥರ ತುಂಬ ದೊಡ್ಡ ಪೇಟೇನು ಮಾಡ್ಕೊಂಡಿರಲಿಲ್ಲ ಆಗಿತ್ತು. ನಿನ್ನೆ ಅವನು ನಿದ್ದೆ ಕಣ್ಣಲ್ಲಿದ್ದ ಒಂದು 2-3 ದಿವಸದಿಂದ ತುಂಬ ಹಠ ಮಾಡ್ತಿದ್ದ. ಹಠ ಅಂದರೆ ಹಠ, ಅಷ್ಟು ಹಠ ಇತ್ತು. ನಿನ್ನೆ ಟಾಯ್ಸ್ ಬೇಕಂತ ಹಠ ಮಾಡ್ದ, ಅದನ್ನು ಕೊಡಿಸಿ ಆಯಿತು. ಮನೆಗೆ ಬಂದ ನಂತರ ಇದೆಲ್ಲ ನನಗೆ ಇದೊಂದು ಟಾಯ್ಸ್ ಬೇಕು, ಇನ್ನೊಂದು ನೋಡಿದ್ದೆ ಅದು ಬೇಕು ಅಂತ ಹಠ ಆಯಿತು. ಅದೆಲ್ಲ ಸಮಾಧಾನ ಮಾಡಿ ಆಮೇಲೆ ಮಧ್ಯಾಹ್ನ ಕೂತ್ಕೊಂಡು ಒಂದು 2:30-3 ಗಂಟೆ ಅಷ್ಟೊತ್ತು ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ತಿಂಡಿ ಹಾಕ್ಕೊಟ್ಟಿದ್ದೆ, ತಿಂತಾ ಇದ್ದ. ನಾನು ಕಿಚನಲ್ಲಿದ್ದೆ. ನಾನು ಆದಿಗೆ ಟೀ ಮಾಡಿ ಫ್ಲಾಸ್ಕಿಗೆ ಹಾಕಿ ರೆಡಿ ಮಾಡಿಟ್ಟು ಇನ್ನೇನು ನಾನು ರೂಮಿಗೆ ಎಂಟ್ರ್ ಆಗ್ತೀನಿ, ಅವಾಗ ಅವನು ಬೆಡ್ಡಿಂದ ದಬಾಲ್ ಅಂತೂ ಕೆಳಗೆ ಬಿಟ್ಬಿಟ್ಟ. ಸೌಂಡ್ ಹೇಗಿತ್ತಂದರೆ ನನಗೆ ಎದೆನೇ ಹೊಡೆದೋಗೋಷ್ಟು ಹೆದರಿಕೆ ಆಯಿತು. ನನಗೆ ನೋಡ್ತೀನಿ ಇಷ್ಟು ದೊಡ್ಡ ಒಂದು ಲಿಂಬೆ ಗಾತ್ರದ ಇದು ಬಂದಿದೆ, ಏನು ಹೇಳ್ತಾರೆ ಅದಕ್ಕೆ, ನಮ್ಮ ಕಡೆ ನಾವು ಪಿಟ್ಲಿಕ್ ಅನ್ನೋದಾಯ್ತಾ, ಅಷ್ಟು ಊದ್ಕೊಂಡಿದ್ದು, ಇಷ್ಟು ಎಕ್ಸ್ಟ್ರಾ ದೊಡ್ಡ ಲಿಂಬೆ ಹಣ್ಣು ಇರುತ್ತಲ್ಲ ಅಷ್ಟು. ಅದು ಬೇರೆ ಒಂಥರ ಕಲರ್ ಬೇರೆ ಚೇಂಜ್ ಆಗಿಬಿಟ್ಟಿದೆ. ನನಗಂತೂ ನಾನು ಜೋರಾಗಿ ಹತ್ಬಿಟ್ಟೆ, ಅಲ್ಲೇ ಅಳ್ಳಿಗೆ ಸ್ಟಾರ್ಟ್ ಮಾಡಿದೆ. ಆದರೆ ಅವನಿಗೆ ನಾನು ಅಳೋದು ನೋಡಿ ಅವನಿಗೆ ಇನ್ನೂ ಟೆನ್ಷನ್ ಆಗ್ತಿತ್ತು. ಅಮ್ಮ ನೀನು ಅಳಬೇಡ ಅಂತ ಹೇಳ್ತಾ ಇದ್ದ. ಸೊ ಅಪ್ಪ ಅವನಿಗೆ ಸ್ವಲ್ಪ ಜೋರು ಮಾಡಿದರು, ಯಾಕಂದರೆ ನೀನು 3 ದಿವಸದಿಂದ ತುಂಬ ಹಠ ಮಾಡಿದ್ವಿ, ಯಾಕೆ ಏನಾಯಿತು ಅಂತೆಲ್ಲ ಜೋರು ಮಾಡಿದ್ರೆ ಅವನಿಗೆ ಬಿದ್ದಿರೋ ನೋವು ನೆನಪೋಯ್ತು. ಅಪ್ಪ ಬೈದ್ರಲ್ಲ, ಅದಕ್ಕೆ ಅವನು ಬೇಜಾರು ಮಾಡ್ಕೊಳ್ಳೋಕೆ ಶುರು ಮಾಡ್ದೆ. ಅವ್ನು ಬಿದ್ದಿರೋದು ಅವನಿಗೆ ಮತ್ತೆ ಹೋಯ್ತು ಆ ಕ್ಷಣಕ್ಕೆ. ಏನಂದರೆ ಅವನಿಗೆ ಒಂದು ಸ್ವಲ್ಪ ಅಂದರೆ ತುಂಬ ಹಠ ಮಾಡಿದವಾಗ ಒಂದು ಸ್ವಲ್ಪ ಜೋರು ಮಾಡಬೇಕಾಗತ್ತೆ ಮಕ್ಕಳಿಗೆ, ಇಲ್ಲಾಂದರೆ ಅದು ಮಿತಿ ಮೀರಿ ಹೋಗುತ್ತೆ ಹಠ. ಸೊ ಒಂದು ಸ್ವಲ್ಪ ಜೋರು ಮಾಡಬೇಕಿತ್ತು. ನಾನು ತುಂಬ ಪೇಷನ್ಸಿಂದ ಅವನು ಹ್ಯಾಂಡಲ್ ಮಾಡೋದು. ಆದರೆ ನಿನ್ನೆ ಅದೇ ಹಠ ಮಾಡಿ ಅದೇ ಹೇಳ್ತಾರಲ್ಲ, ತುಂಬ ಹಠ ಮಾಡಿ ಲಾಸ್ಟಲ್ಲಿ ಒಂದು ಜೋರಾಗಿ ಅಳೋದೇನಾದರೂ ಇದ್ದೇ ಇರುತ್ತೆ. ಅಥವಾ ತುಂಬ ನಗಾಡಿದ್ರೂ ಒಂದ್ಸಲ ಏನಾದರೂ ಮಾಡ್ಕೊಳ್ಳೋದು, ಅಳೋದು ಈ ಥರ ಇರುತ್ತೆ. ಹಾಗೆ ಆಯಿತು, ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗಂತೂ ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅಷ್ಟು ಜೋರಾಗಿ ಹಾಕ್ಬಿಟ್ಟೆ ನಾನು. ಆದರೆ ಅವನೆದ್ರು ತೋರಿಸ್ಕೊಳ್ಳೋ ಆಗಲಿಲ್ಲ, ಬೇಗ ಕಂಟ್ರೋಲ್ ಮಾಡ್ಕೊಂಡೆ. ಯಾಕೆಂದರೆ ಅವನು ನನ್ನ ಕಣ್ಣಲ್ಲಿ ನೀರು ಬರಲಿಕ್ಕಿಲ್ಲ ಅವನಿಗೆ, ಅಪ್ಪ ಕೂಡ ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ, ಆ ಥರ ಎಲ್ಲ ಇದೆ ಅವನಿಗೆ. ಸೊ ಅದಕ್ಕೋಸ್ಕರ ಅದೇ ತಕ್ಷಣ ತೆಂಗಿನ ಎಣ್ಣೆ ಎಲ್ಲ ಹಚ್ಚಿ ತಕ್ಷಣ ಐಸ್ ಕ್ಯೂಬ್ ಇಟ್ಟೆ. ಅದಾದ ನಂತರ ತೆಂಗಿನ ಎಣ್ಣೆ ಹಚ್ಚಿದೆ. ಆಮೇಲೆ ಅವನಿಗೆ ನಿದ್ದೆ ಬಂತು, ಮಲಗ್ದ. ಸೊ ಆಮೇಲೆ ಒಂದು ಅರ್ಧ ಗಂಟೆ ಒಳಗೆ ಊದ್ಕೊಂಡಿರೋದೆಲ್ಲ ಕಡಿಮೆ ಆಯಿತು. ಇವಾಗ ಒಂದು ಸ್ವಲ್ಪ ಲೈಟ್ ಆಗಿದೆ, ಬಟ್ ಅವನಿಗೆ ಒಂದು ಸ್ವಲ್ಪ ನೋವಿದೆ. ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸ್ಲಿಲ್ಲ. ಮತ್ತು ಸ್ಕೂಲಲ್ಲಿ ಏನಾದರೂ ಮಕ್ಕಳ ಜೊತೆ ಆಟ ಆಡುವಾಗ ಅಥವಾ ಅವ್ರೇನಾದರೂ ಕೈ ಏನಾದರೂ ತಾಗಿಸಿದ್ರೆ ಮತ್ತೆ ನೋವಾಗುತ್ತೆ. ಮತ್ತೇನೆಂದರೆ ಈ ಥರ ಮಕ್ಕಳು ತಲೆಗೆ ಪೆಟ್ ಮಾಡಿಕೊಂಡ್ರೆ 2-3 ದಿವಸ ನಾವು ತುಂಬ ಅಬ್ಸರ್ವ್ ಮಾಡಬೇಕು. ಅವರಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಅಥವಾ ನಿಶಕ್ತಿ ಥರ ಆಗೋದು, ನಡೀತಾ ಬೀಳೋದು, ಅಥವಾ ಜ್ವರ ಬರೋದು, ಆ ಥರ ಏನಾದರೂ ಆಯಿತಾ, ವಾಮಿಟ್ ಮಾಡ್ತಿದ್ದಾರೆ. ಕೆಲವೊಂದು ಸಲ ತಲೆಗೆ ಪೆಟ್ಟಾದರೆ ವಾಮಿಟ್ ಎಲ್ಲ ಬರುತ್ತಂತೆ. ಆವಾಗ ಇಮಿಡಿಯೇಟಾಗಿ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು. ಅಥವಾ ಮೂಗಲ್ಲಿ ಏನಾದರೂ ಬ್ಲಡ್ ಬರೋದು, ಕಿವಿಯಲ್ಲಿ ಏನಾದರೂ ಬ್ಲಡ್ ಬರೋದು, ಆ ಥರ ಎಲ್ಲ ಇದ್ದರೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಬೇಕು. ನಾವು ಅದೇ ಅಂದ್ಕೊಂಡಿರೋದು. ನಿನ್ನೆ ಬಿದ್ದ ತಕ್ಷಣ ದೊಡ್ಡ ಈ ಥರ ಬೊಬ್ಬೆ ಥರ ಬಂದಿತ್ತಲ್ಲ, ನೋಡೋದು, ಒಂದು ಅರ್ಧ ಗಂಟೆ ನೋಡೋದು. ಮತ್ತೇನಾದರೂ ಅವನಿಗೆ ತುಂಬ ಸುಸ್ತಾಗಿ ಜ್ಞಾನ ತಪ್ಪಿ ಬಿದ್ದರೆ ಅಥವಾ ಬೇರೆ ಏನಾದರೂ ವಾಮಿಟ್ ಬರೋದು, ಆ ಥರ ಎಲ್ಲ ಏನಾದರೂ ಆದರೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗೋದಂತ ಡಿಸೈಡ್ ಮಾಡಿದ್ವಿ. ಬಟ್ ಒಂದು ಹಾಫ್ ಆನ್ ಅವರಲ್ಲಿ ಅವ್ನು ನಾರ್ಮಲ್ ಆದ, ನಿದ್ದೆ ಮಾಡಿದ ತಕ್ಷಣ ಮತ್ತೆ ಆ್ಯಕ್ಟಿವ್ ಆಗೇ ಇದ್ದ, ಖುಷಿಯಾಗೇ ಇದ್ದ. ಸ್ವಲ್ಪ ನೋವಿತ್ತಂತೆ, ಊದ್ಕೊಂಡಿರೋದೆಲ್ಲ ಹೋಯ್ತು ಅಲ್ಲಿಗೆ, ಸ್ವಲ್ಪ ಏನೋ ಗೊತ್ತಾಗ್ತಿದೆ ಅಷ್ಟೇ. ಸೊ ಹಾಗಾಗಿ ಮತ್ತೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲಿಲ್ಲ. ಬಟ್ ಆದರೂ ಸಹ 2 ದಿವಸ ಅವನನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ಆಮೇಲೆ ಏನಾದರೂ ಚೇಂಜಸ್ ಆಗ್ತಿದೆಯಾ ಅಂತ. ಸೊ ಈ ಥರ ಎಲ್ಲ ಟೆನ್ಷನ್ ಎಲ್ಲ ತಾಯಂದ್ರಿಗೂ ಬಂದೇ ಬರುತ್ತೆ. ಯಾಕೆಂದರೆ ಹೆಚ್ಚಿನ ಸಲ ಮಕ್ಕಳು ಹೇಳೋದು ಬೀಳೋದು ಇದೆಲ್ಲ ಇದ್ದೇ ಇರುತ್ತೆ. ಆದರೆ ನಮಗೊಂದು ಬೇಜಾರಾಗೋದು ಏನಂದರೆ, ನಾವು ಇಷ್ಟೆಲ್ಲ ಅವನನ್ನು ಕಣ್ಣಿಟ್ಟು ನೋಡಿನೂ ಮನೇಲಿ ಇದ್ದವಾಗಲೇ ಈ ಥರ ಸಿಂಪಲ್ ಒಂದು ಅವ್ನು ಯಾವಾಗಲೂ ಬೆಡ್ಡಿಂದ ಹಾರೋದು ಇಳಿಯೋದೆಲ್ಲ ಮಾಡಲ್ಲ. ಅದು ನಿನ್ನೆ ಏನಾಯಿತು, ನಿದ್ದೆ ಕಣ್ಣಲ್ಲಿ ಇದ್ದ ಇರಬೇಕು, ಏನಾಯಿತೋ ಗೊತ್ತಿಲ್ಲ, ಬಿಟ್ಬಿಟ್ಟು ಅದೊಂಥರ ಅಯ್ಯಪ್ಪ ನನಗೆ ಎದೆಗೊಂಥರ ಆಯಿತು. ಅದು ಹೇಳ್ಕೊಳ್ಳಿಕ್ಕಾಗಲ್ಲ. ನೀವು ಯಾರಾದರೂ ಅಮ್ಮಂದ್ರಿದ್ರೆ ಗೊತ್ತಾಗುತ್ತೆ ಆ ಕ್ಷಣಕ್ಕೆ ಎಷ್ಟು ಟೆನ್ಷನ್ ಆಗಿರುತ್ತೆ, ಬೇಜಾರಾಗಿರುತ್ತೆ ಅಂತ. ಸೊ ಓಕೆ, ಇವಾಗ ಅಡುಗೆ ಮಾಡಬೇಕಲ್ವ, ಮತ್ತು ಈರುಳ್ಳಿ ಎಲ್ಲ ಸೀದು ಹೋದರೆ ಕಷ್ಟ. ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬಾರ್ದು, ತುಂಬ ತೆಳು ಆದರೆ ಸಾರು ಚೆನ್ನಾಗಿ ಬರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ಟವ್ ಫ್ಲೇಮನ್ನು ಮೀಡಿಯಮ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದ ನಂತರ ಲಾಸ್ಟಲ್ಲಿ ಮೊಟ್ಟೆ ಹಾಕ್ಕೊಂಡ್ರೆ ಆಯಿತು.
ದಿನಾಲೂ ರಾತ್ರಿ ಊಟ ಆದ ನಂತರ ತಲೆಯಲ್ಲಿ ಒಂದು ವಿಷಯ ಓಡಾಡ್ತಿರುತ್ತೆ, ನಾಳೆ ಏನು ಅಡುಗೆ ಮಾಡೋದು ಅಂತ ಅಥವಾ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ. ಮುಂಚಿನ ದಿವಸವೇ ನಾವೆಲ್ಲನೂ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ಮಾರನೇ ದಿವಸ ಎಲ್ಲ ಕೆಲಸಗಳು ಈಸಿಯಾಗಿ ಬೇಗನೆ ಮುಗ್ದೋಗುತ್ತೆ. ಚೆನ್ನಾಗಿ ಕುದಿ ಬಂದ ನಂತರ ಸ್ಟವ್ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನು ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಫ್ಲೇಮ್ ಏನಾದರೂ ಹೈ ಇತ್ತಂದರೆ ನಾವು ಹಾಕಿರೋ ಮೊಟ್ಟೆ ಫುಲ್ ಎಲ್ಲ ಕಡೆ ಹರಡಿ ಚೂರು ಆಗಿಬಿಡುತ್ತೆ. ಹಾಗಾಗಿ ಮೊಟ್ಟೆ ಒಡೆದು ಹಾಕೋದ್ರಿಂದ ಬೇಗನೆ ಬೆಂದ್ಕೊಳ್ಳುತ್ತಲ್ವ, ಸೊ ಹಾಗಾಗಿ ಒಂದು 2-3 ನಿಮಿಷ ಆದ ನಂತರ ಚೆಕ್ ಮಾಡಿ ನೋಡಿದರೆ ಮೊಟ್ಟೆ ಬೆಂದಿರುತ್ತೆ. ಹಾಗೆ ಲಾಸ್ಟಲ್ಲಿ ಒಂದು 1/4 ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೊಂಥರ ಫ್ಲೇವರ್ ಕೊಡುತ್ತೆ, ತುಂಬ ರುಚಿ ಕೊಡುತ್ತೆ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೇಕು. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಆಗಿತ್ತು, ಸಂಜೆ ತರಿಸ್ಕೊಂಡೆ ರಾತ್ರಿ ಊಟ ಮಾಡುವಾಗ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿ ಊಟ ಮಾಡಿದ್ದು ಆಯಿತು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ಜಾಸ್ತಿ ಖಾರ ಏನೂ ಹಾಕಲಿಲ್ಲ, ಆದ್ವಿಕ್ ಕೂಡ ಊಟ ಮಾಡಬೇಕಲ್ವ ಹಾಗಾಗಿ. ಹಾಗೆ ಇವತ್ತು ಊಟಕ್ಕೆ ಸ್ವಲ್ಪ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ, ಬೀಟ್ರೂಟ್ ಪಲ್ಯ. ಬಟ್ ಫಿಶ್ ಫ್ರೈ ಮಾಡಲಿಲ್ಲ, ಯಾಕೆಂದರೆ ಚೆನ್ನಾಗಿರೋ ಮೀನುಗಳು ಬಂದೇ ಇರಲಿಲ್ಲ ಆಗಿತ್ತು. ಚಿಕ್ಕ ಬಂಗಡೆ ಮೀನು ಬಂದಿತ್ತು, ಅದು ನನಗೆ ಇಷ್ಟ ಆಗಲ್ಲ, ಅತ್ತೆಗೂ ಇಷ್ಟ ಆಗಲ್ಲ. ಅಷ್ಟೇನು ರುಚಿ ಇರೋದಿಲ್ಲ ಚಿಕ್ಕ ಬಂಗಡೆ ಆದರೆ. ಸ್ವಲ್ಪ ದೊಡ್ಡ ಬಂಗಡೆ ಆದರೆ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ. ಸೊ ಹೀಗಿತ್ತು ಮಧ್ಯಾಹ್ನದ ಊಟ. ನಿಜವಾಗ್ಲೂ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಆದರೆ ಬೇಜಾರಾಗೋ ವಿಷಯ ಅಂದರೆ ಪಾತ್ರೆಗಳನ್ನು ತೊಳೆಯೋದು ಮತ್ತು ಲಾಸ್ಟಲ್ಲಿ ಕಿಚನ್ ಕ್ಲೀನ್ ಮಾಡೋದು. ಅಡುಗೆ ಎಲ್ಲ ಮುಗಿಯುವಾಗ ತುಂಬ ಖುಷಿಯಾಗುತ್ತೆ. ಲಾಸ್ಟಲ್ಲಿ ಪಾತ್ರೆ ತೊಳೆಯೋದು ಮತ್ತು ಕಿಚನ್ ಕ್ಲೀನಿಂಗ್ ಮಾಡುವಾಗ ಅಯ್ಯೋ ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ, ಅಷ್ಟೊಂದು ಬೇಜಾರಾಗಿಬಿಡುತ್ತೆ. ಹಾಗೆ ಇನ್ನೊಂದೇನೆಂದರೆ ಕೆಲವೊಂದು ಸಲ ಅಡುಗೆ ಎಲ್ಲ ಮುಗಿಯುವಾಗ ಆದ್ವಿಕ್ ಏನಾದರೂ ಕರೆದ್ರೆ ಆದ್ವಿಕ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆನಂತರ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಳ್ತೀನಿ. ಬಟ್ ಆದ್ವಿಕ್ ಜೊತೆ ಆಟ ಆಡುವಾಗ ತಲೆಯಲ್ಲಿ ಏನು ಪಾತ್ರೆ ಸಿಂಕಲ್ಲಿದೆ ಅದನ್ನು ವಾಶ್ ಮಾಡಬೇಕು, ಅದೇ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಬಂದು ವಾಶ್ ಮಾಡೋ ತನಕ ಸಮಾಧಾನ ಇರೋದಿಲ್ಲ. ಬೆಳಗ್ಗೆನೇ ಒಂದು ರಾಶಿ ಪಾತ್ರೆ ಇತ್ತು, ಅದನ್ನು ಅತ್ತೆ ವಾಶ್ ಮಾಡಿದರು. ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ವಾಶ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಇನ್ನೇನು ಊಟ ನೆಕ್ಸ್ಟ್ ಆದ್ವಿಕ್ ಜೊತೆ ಮತ್ತೆ ಸ್ವಲ್ಪ ಆಟ ಆಡೋದಿರುತ್ತೆ. ಅದಾದ ನಂತರ ಆದ್ವಿಕ್ಗೆ ನಿದ್ದೆ ಮಾಡಿಸೋ ಕೆಲಸ ಇರುತ್ತೆ. ಆದ್ವಿಕ್ ಇವಾಗ ಏನು ಮಾಡ್ತಾನಂದರೆ, ನಾವು ಹೊರಗಡೆ ಹೋದರೆ ಅವನು ಅಬ್ಸರ್ವ್ ಮಾಡ್ತಾನೆ. ಎಲ್ಲಾದರೂ ಟಾಯ್ ಶಾಪ್ ನೋಡಿದರೆ ಅಲ್ಲೇ ಗೊಬ್ಬೆ ಸ್ಟಾರ್ಟ್ ಆಗುತ್ತೆ. ನಿನ್ನೆ ಶಾಕ್ ನನಗೆ. ಮೊದಲೆಲ್ಲ ಹಾಗೆ ಮಾಡ್ತಾ ಇರಲಿಲ್ಲ, ಏನೂ ಬೇಕಂತ ಹೇಳ್ತಿರ್ಲಿಲ್ಲ. ನಾನು ಮೊದಲೊಂದು ಸಲ ಹೇಳಿದ್ದೆ ಲಾಗಲ್ಲಿ, ಇವಾಗ ಏನೂ ಕೇಳ್ತಾ ಇಲ್ಲ, ಮುಂದೇನೋ ಗೊತ್ತಿಲ್ಲ ಅಂತ. ಇವಾಗ ನನ್ನ ಪರಿಸ್ಥಿತಿ ಹಾಗೆ ಆಗಿದೆ. ಹೊರಗಡೆ ಹೋದವಾಗೆಲ್ಲ ಟಾಯ್ಸ್ ಬೇಕು ಅಂತ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಸಲ ಕೊಡಿಸಿದ್ರೆ ಅವನಿಗೆ ನಿನ್ನೆ ಫಸ್ಟ್ ಟೈಮ್ ಹೇಳಿದ ತಕ್ಷಣ ಹೋಗಿ ಕೊಡಿಸಿರೋದು, ಅಂದರೆ ಅಳೋದಕ್ಕೆ ಶುರು ಮಾಡ್ದೆ, ಸೊ ಹಾಗಾಗಿ ಕೊಡಿಸ್ದೆ. ಅದೇ ನಾನು ಮಾಡಿರೋ ದೊಡ್ಡ ತಪ್ಪು. ಇಷ್ಟು ಸಲ ಏನಂದರೆ ಅವ್ನು ಕೇಳಿದವಾಗ ನಾನು ಏನೇನೋ ಹೇಳಿ ಮ್ಯಾನೇಜ್ ಮಾಡಿ ಅವನನ್ನು ವಾಪಸ್ ಕರ್ಕೊಂಡು ಬರ್ತಾ ಇದ್ದೆ ಅಥವಾ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೆ. ಬಟ್ ಇವಾಗ ಅವನು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಎಲ್ಲ ಗೊತ್ತಾಗ್ಬಿಡತ್ತೆ, ಟಾಪಿಕ್ ಚೇಂಜ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸೊ ಬೇಕು ಅಂತ ಹೇಳಿ ಹಠ ಮಾಡಿ ಅದನ್ನು ಕೊಡಿಸಿ ಆಯಿತು. ಮನೆಗೆ ಬಂದ ನಂತರ ಮಧ್ಯಾಹ್ನ ಬಿದ್ದು ಪೆಟ್ ಮಾಡ್ಕೊಂಡ ಅಲ್ವಾ, ಪುನಃ ಸಂಜೆ ಪುನಃ ಶುರು. ಅಲ್ಲಿ ಡೈನೋಸಾರ್ ಇತ್ತು, ಅದು ಬೇಕು ಅಂತ ಹೇಳಿ ನಾವು ರಿಟರ್ನ್ ಬರುವಾಗಲೇ ಪುನಃ ಹೇಳಿಕ್ಕೆ ಶುರು ಮಾಡ್ದೆ, ಅಲ್ಲಿ ಇನ್ನೊಂದು ಡೈನೋಸಾರ್ ಇತ್ತು ಅದು ಬೇಕಂತ ಹೇಳಿ. ಸೊ ಮಧ್ಯಾಹ್ನ ಬಿದ್ದಾದ ನಂತರ ಪುನಃ ಮತ್ತೆ ಶುರುವಾಯಿತು ಡೈನೋಸಾರ್ ಬೇಕು ಅಂತ ಹಠ. ಆಮೇಲೆ ಸಂಜೆ ಅತ್ತೆ ಹೊರಗಡೆ ಹೋಗಿದ್ರು, ಪುನಃ ಅವನಿಗೆ ಚಿಕ್ಕ ಡೈನೋಸಾರ್ ಎಲ್ಲ ಇದೆಯಲ್ಲ ಅದನ್ನು ತಂದಿದ್ದಾರೆ. ಅದಕ್ಕೆ ಎಷ್ಟಂದರೆ 400 ರೂಪೀಸ್ ಅಂತೆ. ಬೆಳಿಗ್ಗೆ 200 ಆಯಿತು. ಒಟ್ಟಿನಲ್ಲಿ ನಿನ್ನೆ 600 ರೂಪೀಸ್ ಟಾಯ್ಸಿಗೆ ಆಗೋಯ್ತು. ಅಡುಗೆ ಕೆಲಸ ಎಲ್ಲನೂ ಮುಗೀತು. ಆದ್ವಿಕ್ ನೋಡಿ ಅವನ ಜೊತೆ ಯಾರಾದರೂ ಕುತ್ಕೊಂಡು ಆಟ ಆಡ್ತಿರ್ಬೇಕಂತೆ. ಇಡೀ ಹೊತ್ತು ಅಜ್ಜಿಗೆ ಮತ್ತು ನನ್ನನ್ನು ಕರಿತಾ ಇರ್ತಾನೆ. ಒಬ್ಬರಲ್ಲ ಅಂದರೂ ಒಬ್ಬರು ಬ್ಯುಸಿ ಇದ್ದೇ ಇರ್ತಾರಲ್ವ. ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಳ್ತಾನೆ, ಮತ್ತೆ ಮಿಡ್ಲಲ್ಲಿ ಬಂದು ಕರೆಯೋದಕ್ಕೆ ಶುರು ಮಾಡ್ತಾನೆ. ಸೊ ಗುಡ್ ಬಾಯ್ ಅವನು, ಆಯಿತಾ, ಗುಡ್ ಬಾಯ್. ಅವನ ಬಗ್ಗೆ ಯಾರೂ ಕಂಪ್ಲೇಂಟ್ ಹೇಳಲಿಕ್ಕಿಲ್ಲ, ಆಯಿತಾ ಅಲ್ಲವಾ ಆದ್ವಿಕ್? ನೀನು ಗುಡ್ ಬಾಯ್ ಅಲ್ಲ ನೀನು? ಸ್ಕೂಲಿಗೆ ಯಾಕೆ ಹೋಗಲಿಲ್ಲ ಇವತ್ತು?
ರಜೆ ಅಲ್ಲ ಸ್ಕೂಲಿಗೆ. ಊಟ ಆದ ನಂತರ ಏನಾದರೂ ಸಿಹಿ ತಿನ್ಬೇಕಂತ ಅನ್ಸುತ್ತೆ. ಹೆಚ್ಚಿನ ಸಲ ಹಣ್ಣು ಅಥವಾ ಏನು ಒಣ ದ್ರಾಕ್ಷಿ ಅಥವಾ ಖರ್ಜೂರ ಅದನ್ನೆಲ್ಲ ಒಂದೊಂದು ಎರಡೆರಡು ಬಾಯಿಗೆ ಹಾಕ್ಕೊಳ್ಳೋದು, ಈ ಥರ ಒಂದು ಅಭ್ಯಾಸ ಇದೆ. ಇವತ್ತು ಚಾಕ್ಲೇಟ್ ಇದೆ. ವಿಶೇಷ ಏನು ಗೊತ್ತಾ, ಚಾಕ್ಲೇಟ್ ಬಂದಿರೋ ಕಾರಣ ಏನಂದರೆ ನಿನ್ನೆ ಜೋರಾಗಿ ಹತ್ತಿದ್ನಲ್ವಾ, ಅದನ್ನ ನೋಡಿ ಅದಕ್ಕೆ ತುಂಬ ಬೇಜಾರಾಯಿತಂತೆ. ಅದಕ್ಕೆ ಬರುವಾಗ ನನಗೆ ಮೂಡ್ ಸರಿಯಾಗಲಿ ಖುಷಿಯಾಗಲಿ ಅಂತ ಚಾಕ್ಲೇಟ್ ತೊಗೊಂಡು ಬಂದಿದ್ದಾರೆ. ಆದರೂ ನಿನ್ನೆ ಅದನ್ನು ತಿನ್ನೋ ಮೂಡಿರಲಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇವಾಗ ತಿಂತಾ ಇದ್ದೀನಿ. ಸಂಜೆ 5 ಗಂಟೆ ಆಗ್ತಾ ಬಂತು. ಆದ್ವಿಕಿಗೆ ಕತೆ ಹೇಳಿ ಮಲಗಿಸ್ಬೇಕಾಯ್ತಾ. ಊಟ ಆದ ನಂತರ ಒಂದು 2:45-3 ಗಂಟೆ ಹಾಗೆ ಮಲ್ಕೊಳ್ತಾನೆ. ಕತೆ ಹೇಳಿ 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 ನನಗೆ ಅಲ್ಲೇ ನಿದ್ದೆ ಬಂದುಬಿಡುತ್ತೆ. ನಾನು ನಿಧಾನ ಕತೆ ಹೇಳೋದು ಅವನಿಗೆ. ಒಂದೊಂದ್ಸಲ ನನಗೆ ನಿದ್ದೆ ಬಂದುಬಿಡುತ್ತೆ. ನಾನು ಮಧ್ಯಾಹ್ನ ಮಲಗಬಾರ್ದು ಅಂತ ಅಂದ್ಕೊಳ್ಳೋದು. ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್.